ನೋಡ್ ರಾಧಿಕಾ, ನಿನಗೆ ಕೋಪ ಇದ್ರೆ ಒಂದೇಟು ಹೊಡೆದು ಬಿಡು, ಹೊಡ್ಸ್ಕೊಂತೀನಿ. ಆದ್ರೆ ಈ ರೀತಿ ಎಲ್ರ ಮುಂದೆ ಅವಮಾನ ಮಾಡ್ಬೇಡ. ಪ್ಲೀಸ್. ಅಮ್ಮ, ಯಾಕೆ ನಾನು ಬಂದಿದ್ದು ನಿಮ್ಗೆ ಯಾರಿಗೂ ಇಷ್ಟ ಆಗ್ಲಿಲ್ವಾ? ಛೇ, ಹಾಗೆ ಯಾಕೆ ಅನ್ಕೋತೀರಾ? ಒಳಗೆ ಬನ್ನಿ ಬನ್ನಿ. ಯಾಕೆ ಎಲ್ಲರೂ ಡಲ್ ಆಗಿದ್ದೀರಾ? ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲಮ್ಮ, ನಮ್ಮ ರಾಧಿಕಾದೇ ಒಂದು ಸಮಸ್ಯೆ ಆಗಿದೆ ಶಾರದಾ. ಅದೇ ಯೋಚನೆಯಲ್ಲೇ ನಾವೆಲ್ಲ ಇದ್ದೀವಿ ಅಷ್ಟೇ. ಅದೇ ವಿಷಯ ಮಾತಾಡೋಣ ಅಂತ ನಾನು ಬಂದಿದ್ದು. ನಿನ್ನೆ ರಾಧಿಕಾ ನಮ್ಮ ಮನೆಗೆ ಬಂದಾಗ ದೊಡ್ಡ ಅನಾಹುತಾನೇ ಆಗೋಗ್ತಿತ್ತು. ಅನಾಹುತನಾ? ಏನಾಯ್ತು? ಬೇಡ ಬಿಡಿ, ಆ ವಿಷಯ ಯಾಕೀಗ? ಶಾಂತನು, ನೀನಾದ್ರೂ ಹೇಳಪ್ಪ ಏನ್ ವಿಷಯ ಅಂತ. ಏನಿಲ್ಲಮ್ಮ, ನೀನೇ ನನ್ನ ಗಂಡನ್ ಕೊಂದಿದ್ದು ಅಂತ ನನ್ನನ್ನ ಸಾಯಿಸೋಕ್ ಬಂದಿದ್ಲು. ನಾನು ಸ್ವಲ್ಪ ಯಾಮಾರಿದ್ರು ಇವತ್ತು ನಿಮ್ಮ ಮುಂದೆ ನಾನು ಇರ್ತಾ ಇರಲಿಲ್ಲ. ವಿಷು ಸತ್ತಿಲ್ಲ, ಖಂಡಿತ ವಾಪಸ್ ಬರ್ತಾನೆ. ನಾನು ನಿನ್ನ ಮಾತನ್ನ ನಂಬ್ತೀನಿ ಅಂತ ಸಮಾಧಾನ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಆದರೆ ಅವಳು ಹೇಳಿದ್ದೇ ಬೇರೆ. ಏನು ಹೇಳಿದ್ಲು? ವಿಷು ಬದುಕಿದಾನೆ ಅಂತ ಯಾರು ಹೇಳಿದ್ದು? ಅವ್ರು ಸತ್ತು ತುಂಬ ದಿನ ಆಗೋಯ್ತು. ಅವ್ರನ್ನ ಸಾಯಿಸಿದ್ದು ಶಾಂತನುನೇ. ಅವನೇ ನನ್ನ ಹತ್ರ ಹೇಳ್ದ ಅಂತ ಹೇಳಿ ಚಾಕು ತಗೊಂಡು ಚುಚ್ಚಕ್ಕೆ ಬಂದ್ಲು. ಸ್ವಲ್ಪದ್ರಲ್ಲಿ ಶಾಂತನು ತಪ್ಪಿಸ್ಕೊಂಡ. ಮತ್ತೆ ನೀನ್ ನನ್ಗೆ ಹೇಳೋದಲ್ವಾ ಶಾಂತನು? ನಿನ್ನೆ ಫೋನ್ ಮಾಡಿದಾಗ್ಲೂ ಹೇಳಿಲ್ಲ, ರಾಧಿಕನ್ ಮನೆ ಕರ್ಕೊಂಡು ಬಂದಾಗ್ಲೂ ಹೇಳಿಲ್ವಲ್ಲ. ಅಮ್ಮ, ಅವಳು ಮಗು ತರ. ಅವಳು ಏನ್ ಮಾತಾಡ್ತಾಳೆ ಅನ್ನೋ ಕಲ್ಪನೆ ಕೂಡ ಅವಳಿಗಿಲ್ಲ. ಅಂತ ಸ್ಥಿತಿ ತಲುಪಿದಾಳೆ. ಅವಳಿಗೆ ನೋವಾಗ್ದಿರ ನಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಮ್ಮ? ಅದಕ್ಕೋಸ್ಕರ ಅವಳು ಏನೇ ಹೇಳಿದ್ರು ನಾನು ಒಂದೂ ಮಾತಾಡದೆ ಸುಮ್ಮನೆ ಇದ್ದೆ. ಶಾಂತನು, ಈ ಮನೆ ಬಗ್ಗೆ, ಮನೆ ಗೌರವದ ಬಗ್ಗೆ, ಮನೆ ಸೊಸೆ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಕೊಂಡಿದೀಯ. ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸ್ತದೆ. ಅಯ್ಯೋ, ಹಾಗೆಲ್ಲ ಹೊಗಳ್ಬೇಡ ಪ್ರದೀಪ್. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನೀವೆಲ್ಲ ಒಪ್ಪೋದಾದ್ರೆ ನಾನೊಂದು ಸಲಹೆ ಕೊಡ್ಬೋದಾ? ಏನು ಹೇಳಿ? ರಾಧಿಕನ್ನ ಹೀಗೆ ಬಿಟ್ರೆ ತುಂಬಾ ಕಷ್ಟ ಆಗತ್ತೆ.
ಅವಳನ್ನ ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ಹಾಗೆ? ಅದು ಸಾಧ್ಯ ಇಲ್ಲ. ಅದಕ್ಕೇನು ಆಗಿಲ್ಲ. ರಾಜು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಇಲ್ಲಿ ದೊಡ್ಡವ್ರು ಮಾತಾಡ್ತಾ ಇದೀವಿ ತಾನೆ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಪ್ರದೀಪಣ್ಣ? ಅದಕ್ಕೇನು ಆಗಿಲ್ಲ. ಜಸ್ಟ್ ಶಟ್ ಅಪ್. ನೀವು ಹೇಳಿ. ನನಗೆ ಗೊತ್ತಿರೋ ಒಬ್ರು ಡಾಕ್ಟರ್ ಇದ್ದಾರೆ. ಅವ್ರ ಹತ್ರ ನಾನು ರಾಧಿಕನ್ ವಿಷಯ ಎಲ್ಲ ಹೇಳಿದ್ದೀನಿ. ಅವ್ರು ರಾಧಿಕನ್ ನೋಡಿದ್ರೆ ಅವಳ ಕಂಡೀಷನ್ ಏನು ಅಂತ ಹೇಳ್ತಾರೆ. ಆಮೇಲೆ ಮುಂದೇನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಬೋದು. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಷ್ಟು ರಾಧಿಕಂಗೆ ತೊಂದರೆ ಆಗಿಲ್ಲ ಅನ್ಕೋತೀನಿ. ಯಾಕೋ ಬೇಡ ಅನಿಸ್ತಾ ಇದೆ. ನೀವೇನು ಹೇಳ್ತೀರಮ್ಮ? ಹೌದು, ಸೈಕ್ಯಾಟ್ರಿಸ್ಟ್ ಹತ್ರ ಯಾಕೆ? ಬೇಡ ಬಿಡಿ. ಅಮ್ಮ, ಯಾರು ಹೇಳಿದ್ರು ಅಷ್ಟೇ, ರಾಧಿಕಾ ಮೊದ್ಲಿನ ತರ ಆಗ್ಬೇಕು. ಅದಕ್ಕೋಸ್ಕರ ನಾವು ಹೋಗ್ಲೇಬೇಕು. ಈಗ ಅವಳು ತುಂಬಾ ಗರ್ಭಿಣಿ ಅಮ್ಮ. ನಾವು ಅವಳನ್ನ ಮಗು ತರ ನೋಡ್ಕೋಬೇಕು. ಶಾಂತನು ಹೇಳ್ತಿರೋದು ಸರಿಯಾಗೇ ಇದೆ. ಆದ್ರೆ ರಾಧಿಕಾ ಆಸ್ಪತ್ರೆಗೆ ಬರೋದಕ್ಕೆ ಒಪ್ಬೇಕಲ್ಲ. ನೀವೆಲ್ಲ ಒಪ್ಪೋದಾದ್ರೆ ನಾನು ಮಾತಾಡಿ ನೋಡ್ತೀನಿ. ಆದರೂ ನೀವೆಲ್ಲ ಇಷ್ಟೊಂದು ಹೇಳುವಾಗ ಮಾತಾಡಿ ನೋಡಿ. ಅವಳು ಒಪ್ಕೊಳ್ಳೋದಾದ್ರೆ ಕರ್ಕೊಂಡು ಹೋಗೋಣ. ರಾಧಿಕಾ ಎಲ್ಲಿದ್ದಾಳೆ? ಮೇಲೆ ರೂಮ್ನಲ್ಲಿದ್ದಾಳೆ. ನಿಮ್ ರಾಧಿಕನ್ನ ಅವನು ಹುಚ್ಚಿ ಅಂತ ನಿರೂಪಿಸ್ಬಿಟ್ಟ. ರಾಧಿಕಾ, ಒಳ್ಳೆಯವ್ರಿಗಿದು ಕಾಲ ಅಲ್ಲಮ್ಮ. ಆ ದೇವ್ರು ನೋವುಗಳನ್ನ ಕೊಡ್ತಾ ಹೋಗ್ತಾನೆ. ನಾವು ಅನುಭವಿಸ್ತಾ ಹೋಗ್ಬೇಕು. ಮುಂದೊಂದು ದಿನ ಒಳ್ಳೆ ದಿನಗಳನ್ನು ಕೊಡ್ತಾನಮ್ಮ. ಬದುಕು ಕರೆಂಟಿನ ಬೆಳಕಿನ ಥರ. ಆ ಭಗವಂತ ಯಾವಾಗ ಪವರ್ ಕಟ್ ಮಾಡ್ತಾನೆ ಅಂತಾನೆ ಹೇಳೋಕ್ಕಾಗೋದಿಲ್ಲ. ಅಯ್ಯೋ ಕತ್ಲಾಗೋಯ್ತು ಅಂತ ನಿಂತರ ಸುಮ್ಮನೆ ಕೂತ್ಕೊಂಡ್ರಾಗತ್ತಾ? ಕತ್ಲಾದ್ರೆ ಏನ್ ರಾಧಿಕಾ, ಬದುಕನ್ನ ಮುಂದೆ ಸಾಗಿಸ್ಲೇಬೇಕಲ್ಲ. ಒಂದು ಅಣತೆ ದೀಪನಾದ್ರೂ ಹಚ್ಕೊಂಡು ಅದ್ರ ಬೆಳಕಲ್ಲಾದ್ರೂ ನಿನ್ ಜೀವನನ ಮುಂದುವರ್ಸು. ಆ ದೇವ್ರು ನಿನ್ ಬದುಕಲ್ಲಿ ದೊಡ್ಡ ಸೊನ್ನೆ ಬರೆದ್ಬಿಟ್ಟ. ವಿಧಿ ನಿನ್ ಜೀವನದಲ್ಲಿ ಏನೆಲ್ಲ ಆಟ ಆಡ್ಬಿಡ್ತಲ್ಲ. ನೀನು ನೋಡ್ತಿದ್ರೆ ನನಗೆ ಅಯ್ಯೋ ಅನ್ಸತ್ತೆ ರಾಧಿಕಾ. ನಿನ್ ಜೊತೆಗೇ ಇರಬೇಕು ಅನ್ಸತ್ತೆ ನನಗೆ. ಪಾಪಿ ನೀನು. ನಿನ್ನಂತೋಳ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡು, ನೀನಾಗಿ ನೀನೇ ಈಗ ಇಲ್ಲಿಂದ ಆಚೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕೆ ರಾಧಿಕಾ, ನಾನೇನ್ ಮಾಡಿದ್ನಮ್ಮ? ಅಮ್ಮ ಮಗ ಇಬ್ರು ಸೇರಿ ಇವ್ರನ್ನ ಸಾಯಿಸ್ಬಿಟ್ಟಿದೀವಿ ಅಂತ ಹೇಳಿದ್ರಲ್ಲ,
ಅದು ನಿಮ್ ಕನ್ಸಷ್ಟೇ. ನೀವ್ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ಬಾರ್ದು. ಅಂತ ದಿನ ಬಂದೇ ಬರುತ್ತೆ, ನೋಡ್ತಾ ಇರಿ. ಆದ್ರೆ ವಿಷು ಬರೋದೇ ಇಲ್ವಲ್ಲ. ಅವ ಶಾಂತನು ಹೇಳಿಲ್ವಾ ಹೇಗ್ ಹೊಡೆದಾಕ್ದ ಅಂತ? ಇನ್ನೂ ನಂಬಿಕೆನಾ ನಿನ್ಗೆ? ಸತ್ತವನ್ ಎದ್ ಬಂದಿರೋ ಉದಾಹರಣೆ ಈ ಪ್ರಪಂಚದಲ್ಲೇ ಇಲ್ಲ. ವಿಧವೆ ಬಾಳು ನಿನ್ ಮುಂದೆ ಇದೆ, ಅದನ್ನ ಒಪ್ಕೊ. ಅದನ್ನ ಬಿಟ್ಟು ನಿನಗೆ ಬೇರೆ ದಾರಿನೇ ಇಲ್ಲ. ನೀನ್ ನನಗೆ ಹೊಡೆದೆ ಅಂತ ನನಗೆ ಖಂಡಿತ ಬೇಜಾರಿಲ್ಲಮ್ಮ. ನೀನ್ ಹುಷಾರಾಗ್ಬೇಕಷ್ಟೇ. ನನಗೆ ಶಾಂತನು ವಿಷುನ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಅವನ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನನಗದು ಬೇಜಾರಾಗ್ತಿರೋದು. ರಾಧಿಕಾ, ಏನ್ ಮಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ಶಾರದಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇಜಾರಿಲ್ಲ ರುಕ್ಮಿಣಿ. ರಾಧಿಕಾ ಯಾಕೆ ಹೀಗೆ ಬದಲಾದ್ಲು ಅಂತಾನೆ ನನಗೆ ನೋವಾಗ್ತಿರೋದು. ರಾಧಿಕಾ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನಮ್ಮ ಶಾಂತನು ತುಂಬಾ ಒಳ್ಳೆಯವನು. ಅವನ ಬಗ್ಗೆ ನೀನು ಅನುಮಾನ ಪಡಬೇಡ. ಯಾಕಮ್ಮ ರಾಧಿಕಾ ನನ್ನ ಬಗ್ಗೆ ಹಾಗೆ ಸಾಧಿಸ್ತಿದ್ದಾಳೆ? ಆದ್ರೆ ಮನೆಯವರಿಗೋಸ್ಕರ ನಾನೆಲ್ಲ ಸಹಿಸ್ಕೊಂಡಿದ್ದೀನಿ ಅಂತ ನನ್ನ ಮುಂದೆ ಕಣ್ಣೀರ್ ಹಾಕಿದಾನವನು. ಎಲ್ಲ ಸುಳ್ಳು. ನಂಬೇಡಿ ಅತ್ತ ಇವ್ರನ್ನ. ಅಮ್ಮ ಮಗ ಇಬ್ರು ಸೇರಿ ಇವ್ರನ್ನ ಕೊಂದಿದೀವಿ ಅಂತ ನನ್ನ ಹತ್ರನೇ ಹೇಳಿದ್ದಾರೆ. ರಾಧಿಕಾ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ಗೊತ್ತಿದ್ದೆ ಮಾತಾಡ್ತಿದ್ದೀನಿ ಅತ್ತೆ. ಇವ್ರನ್ನ ನಂಬೇಡಿ ನೀವು. ಈ ಮನೆನ ಹಾಳು ಮಾಡ್ಬಿಡ್ತಾರೆ. ನನ್ನನ್ನ ಹುಚ್ಚಿಯನ್ನಾಗಿ ಮಾಡ್ತಾ ಇರೋ ಉದ್ದೇಶನೇ ನನ್ನಿಂದ ಇವ್ರಿಗೆ ತೊಂದರೆ ಆಗದೆ ಇರ್ಲಿ ಅಂತ. ನನ್ ಮಾತನ್ನ ನಂಬಿ ಅತ್ತೆ. ರಾಧಿಕಾ, ನಿನಗಿಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಮ್ಮ. ನಾವ್ ಈಗ್ಲೇ ಈ ಮನೆ ಬಿಟ್ಟು ಹೊಟ್ಟೋಗ್ತೀವಿ. ಆದ್ರೆ ನಿನ್ನನ್ನ ಹುಚ್ಚಿ ಮಾಡ್ತಾ ಇದ್ದೀವಿ ಅನ್ನೋ ಆಪಾದನೆ ಮಾತ್ರ ನಮ್ಮ ಮೇಲೆ ಹೊರಿಸ್ಬೇಡ. ನನಗಿಷ್ಟ ಆಗೋದಿಲ್ಲ. ಶಾರದಾ, ಶಾರದಾ, ಇವತ್ತಿನ ನಿನ್ನ ನಡವಳಿಕೆ ನಿನ್ ಮೇಲಿದ್ದ ಪ್ರೀತಿನ ಕೊಂದು ಹಾಕ್ಬಿಡ್ತು. ನಿಮ್ಮೇಲೆ ಕೈ ಮಾಡಿದ್ಲ ಅವಳು. ನಾನ್ ನಿನ್ ಸುಮ್ಮನೆ ಇರೋದಿಲ್ಲ. ಅವಳು ಹೇಳಿದ್ನೆಲ್ಲ ಕೇಳ್ತೀವಿ ಅನ್ನೋ ಅಹಂಕಾರನ ಅವಳಿಗೆ. ಅಲ್ಲಮ್ಮ, ಅವಳ ಸ್ಥಿತಿ ನೋಡಿ ಅಯ್ಯೋ ಅಂತ ಹೇಳಿದೆ ತಪ್ಪಾಗೋಯ್ತಾ? ಹೆತ್ತ ತಾಯಿಗಿನ ಹೆಚ್ಚಿನ ಪ್ರೀತಿ ನೀವು ಅವಳ ಮೇಲೆ ಇಟ್ಕೊಂಡಿದ್ರಿ. ಆದ್ರೆ ಅವಳು ಆ ಪ್ರೀತಿ ನಿಮ್ಮ ಮೇಲೆ ಇಟ್ಕೊಂಡಿಲ್ಲ. ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಬೇಡ ಶಾಂತನು,
ರಾಧಿಕಂಗೆ ಹುಚ್ಚು ಹೆಚ್ಚಾಗಿ ದುಡುಕಿದಾಳಷ್ಟೇ. ಆದ್ರೆ ನೀನ್ ದುಡುಕ್ಬೇಡಪ್ಪ. ಏನ್ ಮಾಡೋದು? ರಾಧಿಕನ ಈ ಸ್ಥಿತಿಲಿ ನೋಡೋಕೆ ನಂಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಹೌದಮ್ಮ. ಛೇ, ನನ್ನ ತಾಯಿ ಮೇಲೆ ಕೈ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ರೀತಿ ಕೋಪದಲ್ಲಿ ಮಾತಾಡಿದೆ ಅಷ್ಟೇ. ಇನ್ಯಾವತ್ತೂ ಈ ರೀತಿ ಮಾತಾಡೋದಿಲ್ಲಮ್ಮ. ರುಕ್ಮಿಣಿ, ರಾಧಿಕಾ ನನ್ನ ಮೇಲೆ ಕೈ ಮಾಡಿದ್ಲು ಅಂತ ನನಗೆ ಖಂಡಿತ ಬೇಜಾರಿಲ್ಲ. ನೋಡಿ, ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ. ನಾನು ಹೇಳ್ದಾಗೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇ ಹೋಗಿ ಅವಳ ಹತ್ರ ಮಾತಾಡಿ. ಅವಳು ನನ್ನ ಮಾತು ಕೇಳ್ತಾಳೋ ಇಲ್ವೋ? ಏನಾದರೂ ಸುಳ್ಳು ಹೇಳಬೇಕು. ಬನ್ನಿ ಮಾತಾಡೋಣ. ಬೇಡ ಶಾರದಾ, ನಾನೇ ಮಾತಾಡ್ತೀನಿ. ಏನಾದರೂ ಕನ್ವಿನ್ಸ್ ಮಾಡೋಕ್ಕಾಗತ್ತಾ ನೋಡ್ತೀನಿ. ನಾನೇ ಕರ್ಕೊಂಬರ್ತೀನಿ. ರಾಧಿಕಾ, ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಅವ್ರು ಅನುಭವಿಸ್ತಾರೆ ಬಿಡು. ಅದಕ್ಕೆ ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೊಳ್ಬೇಕು? ನೋಡು, ಈ ವಿಷಯದಲ್ಲಿ ನೀನು ತಾಳ್ಮೆ ಕಳ್ಕೊಳ್ಬೇಡ. ನೀನ್ ಹೊಟ್ಟೆಲಿರೋ ಮಗುಗೆ ಸಮಸ್ಯೆ ಆಗತ್ತಮ್ಮ. ಇಂಥ ಸಮಯದಲ್ಲಿ ನೀನ್ ಕೋಪ ಮಾಡ್ಕೊಂಡ್ರೆ, ಕೂಗಾಡಿದ್ರೆ, ಊಟ ಬಿಟ್ರೆ ಯಾರಿಗೆ ಲಾಭ ಹೇಳು? ನಿನ್ ಮಗುಗೆ ತೊಂದರೆ ಅಲ್ವಾ? ನೋಡು ರಾಧಿಕಾ, ಗರ್ಭಿಣಿಯರು ಮಂತ್ಲಿ ಚೆಕಪ್ ಮಾಡಿಸ್ಲೇಬೇಕು. ಆದ್ರೆ ಇತ್ತೀಚಿನ ಮನೆ ಸಮಸ್ಯೆಗಳಿಂದ ನಾವು ಹೋಗಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬಂದ್ಬೇಡ. ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಅಮ್ಮ. ಅಮ್ಮ, ಹೊರಡೋಣ. ಅತ್ತೆ, ನಾವು ಮಾತ್ರ ಹೋಗೋಣ. ಕೆಲವು ಮುಖಗಳನ್ನ ನೋಡೋದಕ್ಕೆ ನನಗಿಷ್ಟ ಆಗಲ್ಲ. ಬೇಕಿದ್ರೆ ನಮ್ಮ ಜೊತೆ ರಾಜು ಬರಲಿ. ರಾಜು, ಕಾರ್ ರೆಡಿ ಮಾಡಪ್ಪ. ಶಾಂತನು, ರುಕ್ಮಿಣಿ, ಡಾಕ್ಟರ್ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ಇದನ್ನು ತೋರಿಸಿದ್ರೆ ಅವರಿಗೆ ಎಲ್ಲ ಗೊತ್ತಾಗತ್ತೆ. ಸರಿ, ಬರ್ತೀನಿ. All the best, Radhika.